ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜವಳಾಂಬಿಕಾ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಾಗ ನಾವು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಎಗ್ ಬಿರಿಯಾನಿನ ಯಾವ ರೀತಿ ಮಾಡೇವು ಅಂತ ತೋರಿಸಿವಿ. ಇದು ಟೇಸ್ಟ್ ಮಸ್ತಾಗಿರುತ್ತೆ. ಸಣ್ಣ ಹುಡುಗರ್ಲಿದ್ರೆ ಹಿಡಿದು ದೊಡ್ಡವ್ರ ತನಕ ಕೊಟ್ರೆ ಮಸ್ತ್ ಅಂದ್ರೆ ಮಸ್ತಾಗಿರುತ್ತೆ. ಸೊ ಈ ಬಿರಿಯಾನಿ ಮಾಡೋಕೆ ಐಟಮ್ಸ್ ಏನೇನು ಬೇಕಂತ ನೋಡ್ಕೊಂಬರೋಣಂತ ಬರ್ರಿ. ಇಲ್ಲಿ ಉದ್ದಗೆ ಹೆಚ್ಚಿಟ್ಟಿದ್ದು ಉಳ್ಳಾಗಡ್ಡಿ ಮತ್ತು ಟಮಾಟಿ ತೊಗೊಂಡಿವಿ. ಶುಂಠಿ 1 ಇಂಚಷ್ಟೇ ಸಣ್ಣಗೆ ಹೆಚ್ಚಿ ತೊಗೊಂಡಿವಿ. ಅರ್ಧ ಲಿಂಬೆಹಣ್ಣು ಮತ್ತು ಕರಿಬೇವು ತೊಗೊಂಡಿವಿ. ಎಣ್ಣೆ ತೊಗೊಂಡಿವಿ. 4 ತತ್ತಿ ತೊಗೊಂಡಿವಿ. ನೆಕ್ಸ್ಟ್ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, ಬಿರಿಯಾನಿ ಪೌಡರ್, ಗರಂ ಮಸಾಲ, ಅರಿಶಿನ ಪುಡಿ. ಇಲ್ಲೇ ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಮೆಣಸು ಇಷ್ಟು ತೊಗೊಂಡಿವ್ರಿ. ಇವಾಗ ಮಾಡೋದು ಯಾವ ರೀತಿ ಅಂತ ನೋಡೋಣಂತ ಬರ್ರಿ. ಸೊ ಫಸ್ಟ್ ಇಲ್ಲಿ ನಾವು ಅಕ್ಕಿನ ನಾವು ನೆನೆಗೆ ಹಾಕಬೇಕು. ಇದನ್ನು ನಾವೀಗ ಫಸ್ಟ್ ತೊಳ್ಕೊಂಬಿಡೋಣಂತ್ರಿ 1-2 ಸಲ ಚಂದಾಗ. ಈಗ ನೋಡ್ರಿ, ಈಗ ಫಸ್ಟ್ ಚಂದಾಗ ನೀರು ಹಾಕಿ ಸ್ವಲ್ಪ ಕೈ ಆಡಿಸಿ ತೊಳ್ಕೊಂಬಿಡೋಣಂತ್ರಿ. ಇದು ಪಾಲಿಷ್ ಮಾಡೋದ್ರಿಂದ ಅದ್ರ ಮೇಲೆ ಧೂಳವು ಇರ್ತೈತ್ರಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಚಂದಾಗ ತೊಳ್ಕೊಂಬಿಡೋಣಂತ್ರಿ. ಇವಾಗ ಇನ್ನೊಂದು ಸಲ ಅಂದರೆ 2ನೇ ಸಲ ನೀರು ಹಾಕಿ ತೊಳ್ಕೊಳತ್ತೆ ನೋಡ್ರಿ. ಇವಾಗ 2 ಸತ ನಾನು ತಗೊಂಡು ಬಂದೀನಿ. ಇವಾಗ ಇದನ್ನು ನೀರು ಹಾಕಿ ಒಂದು 10-15 ನಿಮಿಷ ನೆನೆಯಕ್ಕೆ ಬಿಡೋಣಂತ್ರಿ. ಈಗ ಇದನ್ನು ನೆನೆಯಕ್ಕೆ ಬಿಟ್ಟು ನೆಕ್ಸ್ಟ್ ಈಗ ನಾವು ತತ್ತಿನ ಕುದಿಸ್ಕೋಬೇಕ್ರಿ. ಇವಾಗ ಇದಕ್ಕೆ ನೀರು ಹಾಕೋಣಂತ್ರಿ. ಯಾರ್ಯಾರೆಲ್ಲ ವೀಡಿಯೋನ ಹಂಗೆ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಇವಾಗ ನೆಕ್ಸ್ಟ್ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತೀವಿ ರೀ. ನೋಡಿ, ಈ ಉಪ್ಪನ್ನ ಎದಕ್ಕೆ ಹಾಕೋಬೇಕಂತ ನಾನು ಎಗ್ ಕರಿ ವಿಡಿಯೋದಾಗ ಹೇಳೀನಿ, ಹೋಗಿ ನೋಡಬಹುದು ನೀವು. ಇವಾಗ ನೆಕ್ಸ್ಟ್ ನಾವು ತೊಗೊಂಡಿದ್ದ 4 ತತ್ತಿನ ಸ್ಲೋ ಆಗಿ ಹಾಕೊಂಡು, ಇಲ್ಲಾಂದ್ರೆ ಒಳದು ಬಿಡ್ತಾವವು ನೋಡ್ರಿ. ಇವಾಗ ನಾವು 4 ತತ್ತಿನೂ ಹಾಕ್ಕೊಂಡು ಇವಾಗ ಇದನ್ನು ಕುದಿಯಕ್ಕೆ ಇಟ್ಟಿವಿ. ಈಗ ಅರ್ಧ ಕುದ್ದೈತಿ. ಇವಾಗ ನೆಕ್ಸ್ಟ್ ಈಗ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿವಿ ನೋಡ್ರಿ. ಗ್ಯಾಸ್ ಆನ್ ಮಾಡಿ ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಳಕತ್ತೀವಿ ರೀ. ಸೊ ಎಣ್ಣೆ ಕಾದಿಂದ ಹೆಚ್ಚಿಟ್ಕೊಂಡಿದ್ದ ಶುಂಠಿನ ಹಾಕ್ಕೊಂಡು ನೆಕ್ಸ್ಟ್ ಮಸಾಲೆ ಐಟಮ್ಸ್ನ ಹಾಕ್ಕೊಂಡು ಇದನ್ನು ಈಗ ನೆಕ್ಸ್ಟ್ ಕರಿಬೇವು ಹಾಕ್ಕೊಳಕತ್ತೀವಿ ನೋಡ್ರಿ. ಈಗ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ರಿ ಆ ಉಳ್ಳಾಗಡ್ಡಿನ ಹಾಕಿ ಇವಾಗ ಇದನ್ನು ಚಂದಾಗ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ಉಳ್ಳಾಗಡ್ಡಿ ಕಲರ್ ಬರೋವರೆಗೂ ಚಂದಾಗ ಇದನ್ನು ಫ್ರೈ ಮಾಡ್ಕೊಂಬಿಡೋಣಂತ್ರಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿದ್ದ ಟಮಾಟಿನ ಹಾಕ್ಕೊಳಕತ್ತೀವಿ ನೋಡ್ರಿ. ಇದನ್ನು ಒಂದು ಸ್ವಲ್ಪ ಚಂದಾಗ ಮಿಕ್ಸ್ ಮಾಡಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳಮಂತ. ನೆಕ್ಸ್ಟ್ ಇಲ್ಲಿ ನಾವು ಕುದಿಯಕ್ಕೆ ಇಟ್ಟಿದ್ದ ಆರ್ಯಾವು ತತ್ತಿ ಈಗ ಇದಕ್ಕೆ ತಣ್ಣೀರು ಹಾಕಿ ಸುಲ್ಕೊಂಬರತ್ತೀವಿ ನೋಡ್ರಿ. ಇವಾಗ 4 ಸುಲ್ಕೊಂಬಂದೀವಿ. ನೆಕ್ಸ್ಟ್ ಇವಾಗ ಇದಕ್ಕೆ ಖಾರ, ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ಎಗ್ ಬಿರಿಯಾನಿ ಮಸಾಲಾನ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೊಳಮ್ರಿ. ನೆಕ್ಸ್ಟ್ ಇವಾಗ ಇದಕ್ಕೆ ಲಿಂಬೆನ ರಸನ ಹಿಂಡ್ಕೊಳೋಣಂತ್ರಿ. ನೆಕ್ಸ್ಟ್ ನಾವು ಕುದಿಸಿ ಸಿಪ್ಪೆ ತಗೊಂಬಂದಿದ್ದು ತತ್ತಿನ ಹಾಕೊಳ್ಳೋಣಂತ್ರಿ. ಇದನ್ನು ಸ್ವಲ್ಪ ಚಂದಾಗ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ಸೊ ಸ್ವಲ್ಪ ಹುಷಾರಾಗಿ ಮಿಕ್ಸ್ ಮಾಡಿರಿ, ಇಲ್ಲ ಅವು ತತ್ತಿ ಒಡೆದು ಬಿಡ್ತಾವು ಒಂದೊಂದು ಸಲ. ಅದಕ್ಕೆ ಸ್ವಲ್ಪ ನೋಡಿ ಚಂದಾಗ ಮಿಕ್ಸ್ ಮಾಡಿರಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ನೆನ್ಸಕ್ಕೆ ಇಟ್ಕೊಂಡಿದ್ದ ಆ ಅಕ್ಕಿನ ಹಾಕಿ ಚಂದಾಗ ಕುದಿಸ್ಕೊಂಬಂದೀವಿ ನೋಡ್ರಿ. ಸೊ ಈಗ ಫೈನಲ್ ಇದು ರೆಡಿ ಆಗೈತಿ. ಸೊ ನೋಡಿದ್ರಲ್ರಿ ಯಾವ ರೀತಿ ಎಗ್ ಬಿರಿಯಾನಿ ಮಾಡೋದು ಅಂತ. ಇದೇ ರೀತಿ ನೀವು ಮನ್ಯಾಗ ಟ್ರೈ ಮಾಡಿರಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಇದನ್ನು ಲಂಚ್ ಬಾಕ್ಸ್ಗೆ ಆಗಿರ್ಬೋದು ಅಥವಾ ಟಿಫಿನ್ಗೆ ಡಿನ್ನರ್ಗಾಗಿ ಇದನ್ನು ಮಾಡ್ಕೋಬಹುದು. ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಿ ರೀ. ಧನ್ಯವಾದ.